ಜನದ ಜೊತೆ ನಾವು ಹೆಂಗಿದೀವಿ ಅಥವಾ ಅವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗ್ಬಿಡತ್ತೆ ಆ್ಯಕ್ಚುಲಿ ಆ ಪ್ರಮೋಷನ್ಗಿಂತ. ಒಂದೊಂದ್ಸಲ ಆ ಪ್ರಮೋಷನ್ ಸಿಕ್ಕರೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅಷ್ಟು ಕಷ್ಟಪಟ್ಟಿದ್ರು ಓಕೆ ಬೇಕಿತ್ತ ಇಷ್ಟೆಲ್ಲ ಅನುಭವಿಸಿ ಅದು ವರ್ತೆ ಅಲ್ಲ ಅಂತ ಅನ್ನಿಸ್ಬಿಡತ್ತೆ. ಸೊ ಆ ರೀತಿ ನಾನು ಕಂಪೇರ್ ಮಾಡಿಕೊಂಡೆ ನೀವು ಹೇಳಿದ್ದು. ನಾನು ಕೇಳಿದ್ದು ಪರ್ಸ್ಪೆಕ್ಟಿವ್ ಏನಂದರೆ, ಇವಾಗ ನನ್ನ ಜೀವನದ ಮಾವಿನ ಹಣ್ಣು ಯೋಗ, ಮೌಂಟೇನರಿಂಗ್, ವ್ಯವಸಾಯ. ಈ ಥರ ನಿನ್ನ ಜೀವನದ ಮಾವಿನ ಹಣ್ಣು ಏನು ಅಂತ ಕೇಳಿದ್ದು. ಅದೇ ನಾನು ಹೇಳಿದ್ದೆ, ನೀವು ನಿಮ್ಮ ಗುರಿಗೆ ಲಿಂಕ್ ಮಾಡ್ಕೋತೀವಿ. ಇಲ್ಲ, ಇದು ಮಾವಿನ ಹಣ್ಣು ಅಷ್ಟೇ. ತೋಟದಲ್ಲಿ ಇನ್ನೂ ತುಂಬ ಮರಗಳಿದ್ದಾವೆ. ಓಕೆ. ಇವಾಗ ಒಂದು ದೊಡ್ಡ ತೋಟ ಅಂದ್ಕೊಳ್ಳಿ, ನಿಮ್ಮ ಜೀವನ ಅನ್ನೋದು. ಆ ಒಂದು ತೋಟದಲ್ಲಿ ಒಂದು ಮರದ್ದು ಒಂದು ಹಣ್ಣಿನ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ನಾನು. ಇನ್ನೂ ಎಷ್ಟೊಂದು ಹಣ್ಣುಗಳಿದ್ದಾವೆ, ಅಥವಾ ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೇನೆ. ಇದೆಯಾ ಆ ಥರ ನಿಮಗೆ ಹಂಚ್ಕೊಳಕ್ಕೆ ಇಷ್ಟ ಇದೆ ಹೇಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಅಯ್ಯ ಹಂಗಲ್ಲ, ನಂಗೆ ಆ್ಯಕ್ಚುಲಿ ಅದು ಲಿಂಕ್ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಗೊತ್ತಾಗುತ್ತೆ ಸಮಯ ಬಂದಾಗ. ಓಕೆ. ನಿಮಗೆ ಏನು ನಿಮ್ಮ ಜೀವನದ ಮಾವಿನ ಹಣ್ಣೇನು? ನಾನು 2 ಪಾರ್ಟಲ್ಲಿ ಡಿವೈಡ್ ಇದೆ ಇವಾಗ, 2 ಡೈರೆಕ್ಷನ್. ಇಲ್ಲ, ನೀವು ಪದಗಳಂಗೆ ವಿಂಗಡಿಸ್ಬೇಕು. ಇವಾಗ ನಾನು ಹೇಳಿದೆ ಅಲ್ಲ, ಬರೀ 3 ವಿಷಯಗಳು. ನಿಮ್ಮ ಜೀವನದ ಮಾವಿನ ಹಣ್ಣು ಏನು ಅಷ್ಟೇ. ಒಂದು ನನ್ನ ವ್ಯಾವಹಾರಿಕವಾಗಿ ತಿಳ್ಕೊಂಡ್ರೆ, ನನ್ನ ಕರಿಯರಲ್ಲಿ ಒಂದು ಆಸ್ಪೆಕ್ಟ್ ಮೈಲ್ ಸ್ಟೋನ್ ಅಚೀವ್ ಮಾಡಬೇಕಂತ ಇದೆ. ತುಂಬ ಕ್ಲೋಸ್ ಆಗಿದ್ದೀನಿ. ಅದು ಮಾಡಿ ನನ್ನಿಂದ ಪ್ರಾಬ್ಲಮ್ಗೆ ಇದರಿಂದ ಸೊಲ್ಯೂಷನ್ ಕೊಡಬೇಕು. ಇದ್ ದ ವೇ ಐ ಕ್ಯಾನ್ ರಿಯಲಿ ಸಾಲ್ವ್ ದಟ್ ಪ್ರಾಬ್ಲಮ್. ಎರಡನೇದಾಗಿ ನಾನು ತಿಳ್ಕೊಳ್ಬೇಕಾದ್ರೆ ಫಸ್ಟ್ ಐ ಹ್ಯಾವ್ ಟು ಗೆಟ್ ಇನ್ ಟು ದ ಸ್ಪಿರಿಚುವಾಲಿಟಿ. ನಾನು ತಿಳ್ಕೊಳ್ಬೇಕು. ನಾನು ತಿಳ್ಕೊಂಡು ಅದ್ರ ಮುಂದೆ ಸ್ಪಿರಿಚುವಾಲಿಟಿನ ಮುಂದೆ ಹೋಗ್ಬೇಕು ಅಂತ ಆಸಕ್ತಿ. ಅದು 2 ಡೈರೆಕ್ಷನ್ ಅಂತೂ ಕೆಲಸ ಮಾಡ್ತಿದ್ದೆ. ಸೊ ದೀಸ್ ಆರ್ ದಿ 2 ಥಿಂಗ್ಸ್ ವಿಚ್ ಮೈ ಪ್ರೈಮರಿ ಒಬ್ಜೆಕ್ಟಿವ್. ಅದು ಅಚೀವ್ ಮಾಡ್ಬೇಕಂತಿದೆ. ನೀವು? ನನ್ನ ಜೀವನದ ಮಾವಿನ ಹಣ್ಣು ಬಂದು ಟು ಹೆಲ್ಪ್ ಪೀಪಲ್ ಬ್ರೇಕ್ ದ ಬಬಲ್ ವರ್ಲ್ಡ್. ಇಲ್ಲ, ಟು ಬ್ರೇಕ್ ಒಂದು ಬಬಲ್ ವರ್ಲ್ಡಲ್ಲಿ ಬದುಕ್ತಿರ್ತಾರಲ್ಲ, ಎಲ್ಲ ಒಂದು ಬಾಕ್ಸಲ್ಲಿ, ಒಂದು ಇಲ್ಯೂಷನಲ್ಲಿ, ಟು ಹೆಲ್ಪ್ ದೆಮ್ ಟು ಬ್ರೇಕ್ ದಟ್ ಆ್ಯಂಡ್ ಕಮ್ ಔಟ್ ಆಫ್ ಇಟ್. ನೀವು ಹ್ಯಾವ್ ಯು ಬ್ರೋಕನ್ ಔಟ್ ಯೋರ್ಸೆಲ್ಫ್? ಒಂದು ಹದಕ್ಕೆ ಪೂರ್ತಿಯಾಗಿ ನಾನು ಇನ್ನೂ ಬಂದಿಲ್ಲ. ಐ ಆಮ್ ಆನ್ ವಿತ್ ದಟ್ ಜರ್ನಿ. ಈ 6-7 ವರ್ಷದಲ್ಲಿ ನನ್ನ ಜೀವನದ ಜರ್ನಿ ಏನಿದೆ, ಸಲೂನ್ ಗೇವ್ ಮಿ ಅ ಪ್ಲಾಟ್ಫಾರ್ಮ್ ಫಾರ್ ದಟ್. ಐ ಮೆಟ್ ಥೌಸಂಡ್ಸ್ ಆಫ್ ಪೀಪಲ್ ಹೂ ಆರ್ ಇನ್ ದಟ್ ಇಲ್ಯೂಷನ್ ವರ್ಲ್ಡ್. ಅದರಲ್ಲಿ ಸ್ವಲ್ಪ ಜನಗಳು ಹೊರಗಡೆಗೆ ಬರಬೇಕು ಅಂತ ಇದ್ದಾರೆ, ಬಟ್ ಅವ್ರಿಗೆ ಅದು ಹೆಂಗೆ ಬರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ನಾನೊಂದು ಮಾದರಿಯಾಗಿ ನಿಂತ್ಕೋಬೇಕು, ಅವ್ರಿಗೆ ಅದನ್ನು ತೋರಿಸ್ಕೊಡ್ಬೇಕು, ಅದನ್ನು ಬ್ರೇಕ್ ಮಾಡಿ ಹೊರಗಡೆ ಹೇಗೆ ಬರಬಹುದು ಅಂತ ನನ್ನ ಜೀವನದ ಮಾವಿನ ಹಣ್ಣು. ನನ್ನ ಜೀವನದ ಮಾವಿನ ಹಣ್ಣು ಸೂಪರ್ ಕಾನ್ಷಿಯಸ್ ಸ್ಟೇಟ್ ರೀಚ್ ಆಗಬೇಕು ಅಂತ. ನಮಸ್ಕಾರ. ಇದನ್ನು ತಿಳಿಸ್ಕೊಡಿ. ಇದು ಬಹಳ ಮುಖ್ಯ. ಇದು ಮಾಡಲಿಲ್ಲ ಅಂತ ಹೇಳಿದ್ರೆ, ಯಾವಾಗ ತನಕ ಎಲ್ಲ ಜೀವನದಲ್ಲಿ ಕಹಿ ಇರುತ್ತೆ ಅಂತ ಹೇಳಿದ್ರೆ ತೆಗಿತಾರೆ. ಅವ್ರು ಹಣ್ಣೇ ತಿನ್ನಲ್ಲ, ಬರೀ ಎಲೆ ತಿನ್ಕೊಂಡೇ ಇರ್ತಾರೆ. ಭಾಳಷ್ಟು ಜನ ಇದ್ದಾರೆ. ನಾನು ಇದ್ದೆ ಸ್ಕೂಲಲ್ಲಿ. ಆಮೇಲೆ ಗೊತ್ತಾಗೋಯ್ತು, ಇಲ್ಲ ಇವರೆಲ್ಲ ಬರೀ ಎಲೆ ತಿನ್ನಕ್ಕೆ ಬಂದಿರೋರು. ಅವ್ರಿಗೆ ಅರ್ಥ ಮಾಡ್ಸೋಕ್ಕೂ ಹೋಗಲಿಲ್ಲ. ಎಷ್ಟೊಂದು ಜನ ಇರ್ತಾರೆ ಆಯ್ತಾ, ಅವ್ರಿಗೆ ಕಹಿ ತಿಂದ್ರೇನೆ ಸುಖ ಅಂತ ಅನ್ಸೋದು ಜೀವನದಲ್ಲಿ. ಅಂಥವ್ರಿಗೆಲ್ಲ ಏನು ಹೇಳೋಕ್ಕಾಗೋದಿಲ್ಲ. ನೀವು ಸಿಹಿ ತಿನ್ನೋರು ಕಹಿ ತಿನ್ನೋರ ಜೊತೆ ಇದ್ರೆ ನಿಮಗೆ ಸಿಹಿನೇ ಕಹಿ ಅನ್ಸೋಕೆ ಶುರುವಾಗತ್ತೆ. ಎಷ್ಟೊಂದು ಜನಕ್ಕೆ ಹಿಂಗೆ ಆಗೋದು. ಸಿಹಿ ಅನುಭವಗಳು ಬೇಕಿರುತ್ತೆ, ಆದರೆ ಕಹಿ ತಿನ್ನೋ ವ್ಯಕ್ತಿಗಳ ಜೊತೆ ಸಮಯ ಕಳೀತಾರೆ, ಸಂಬಂಧಗಳನ್ನು ಬೆಳೆಸ್ತಾರೆ. ಆವಾಗ ಎಷ್ಟೇ ಸಿಹಿಯಾಗಿ, ನಾನು ಒಂದಿಷ್ಟು ಮಾವಿನ ಹಣ್ಣು ಸಿಹಿಯಾಗಿರೋ ಮಾವಿನ ಹಣ್ಣು ತೊಗೊಂಬಂದು ನಿಮ್ಮ ಬಾಯಿಗೆ ಇಟ್ಟರು ಕಹಿ ಅನ್ಸೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಮಾನಸಿಕವಾಗಿ ಅಷ್ಟು ಬದಲಾಗ್ಬಿಟ್ಟಿರ್ತಾರೆ ಅವರು. ಎಲ್ಲ ಸಿಹಿ ಅನುಭವಗಳನ್ನು ಕಹಿ ಅಂತ ಪರಿಗಣಿಸ್ತಾ ಹೋಗ್ತಾರೆ. ಅದಕ್ಕೆ ಹೇಳೋದು, ನೀವು ಯಾರ ಜೊತೆ ಸಮಯ ಕಳಿತೀರಾ ಗಮನ ಕೊಡಿಯೋದಕ್ಕೆ, ನೀವು ಯಾರಿಂದ ವಿಷಯಗಳನ್ನು ಕಲಿತೀರಾ ಗಮನ ಕೊಡಿಯೋದಕ್ಕೆ, ಯಾರ ಜೊತೆ ಕೆಲಸ ಮಾಡ್ತೀರಾ ಗಮನ ಕೊಡಿಯೋದಕ್ಕೆ, ಯಾರ ಜೊತೆ ಓಡಾಡ್ತೀರಾ ಗಮನ ಕೊಡಿಯೋದಕ್ಕೆ. ಯಾಕಂದರೆ ಅವರಿಂದ ನಿಮ್ಗೆ ಶಕ್ತಿ ಬರುತ್ತೆ, ನಿಮ್ಮ ಶಕ್ತಿ ಅವರು ಹೋಗುತ್ತೆ. ಒಬ್ಬರಿಂದ ಒಬ್ರು ಬೆಳೀತಾ ಹೋಗ್ತೀವಿ. ಇಲ್ಲಿ ಹಂಗೆ ಆಗ್ತಾ ಇಲ್ಲ ಜಗತ್ತಲ್ಲಿ. ಒಬ್ರ ಜೊತೆ ಇನ್ನೊಬ್ರು ಸೇರಿಕೊಂಡು ಕೆಳಗೆ ಇಳಿತಾರೆ. ಅವರು ಮುಳುಗಬೇಕು, ಇವರು ನನ್ನ ಜೊತೆ ಮುಳುಗ್ಲಿ ಅಂತ. ಇಂಥವ್ರ ಜೊತೆ ಇದ್ದರೆ ಖಂಡಿತವಾಗ್ಲೂ ನೆಮ್ಮದಿಯಾಗಿ ಗೊತ್ತಾಗಲ್ಲ. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಕಹಿ ತಿಂದರೂ ಸಿಹಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಸಿಹಿ ತಿಂದರೂ ಕಹಿ ಅನುಭವಗಳಾಗ್ತದೆ. ನೋಡಿ ಎಷ್ಟು ಅರ್ಥ ಇದೆ. ಬರೀ ಮಾವಿನ ಹಣ್ಣಿನಲ್ಲಿ ಮಾವಿನ ಎಲೆ ದಿನನಿತ್ಯ ಇವಾಗೇನೇನು ಬರುತ್ತಲ್ವ, ನಿಮ್ಮ ಜೀವನದ ಮಾವಿನ ಹಣ್ಣು ಏನು ಅಂತ ತಿಳ್ಕೊಬೇಕು. ಇವಾಗ ನೀವು ಸಿಹಿ ತಿಂತಾ ಇದ್ರೆ ಅಂದ್ಕೊಳ್ಳಿ, ನೀವು ಸುತ್ತಮುತ್ತ ಇರೋರೆಲ್ಲ ಬರೀ ಕಹಿ ಜನಗಳಿರ್ತಾರೆ, ಕಹಿ ಅನುಭವಗಳಾಗ್ತಾ ಇರುತ್ತೆ. ಅವಾಗ ನೀವು ಎಷ್ಟೇ ಸಿಹಿ ತಿಂದರೂ ಕಹಿ ಅನ್ಸಿ, ಯಾಕಂದರೆ ಮನಸ್ಸು ಒಳಗಿಂದ ಹತ್ತೋಗ್ಬಿಟ್ಟಿರುತ್ತೆ. ಆದರೆ ತುಂಬ ಒಳ್ಳೆ ವಾತಾವರಣದಲ್ಲಿರಿ, ಹುಳಿ ತಿಂದರೂ ಸಿಹಿ ಅಂತ ಅನ್ಸುತ್ತೆ, ಕಹಿ ತಿಂದರೂ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಸುತ್ತಮುತ್ತ ಇರೋರೆಲ್ಲ ನಮಗೆ ನಿಜವಾಗ್ಲೂ ಖುಷಿ ಬರೋದು ವ್ಯಕ್ತಿಗಳಿಂದ. ಇದು ಮುಂಚೆನೇ ಹೇಳಿದ್ದೆ,
ವ್ಯಕ್ತಿಗಳಿಂದ, ಪರಿಸರದಿಂದ. ಇವರು ಅದನ್ನ ಬದಲಾಯಿಸ್ತಾ ಇಲ್ಲ, ಬರೀ ಆಹಾರದಲ್ಲಿ ಮಾತ್ರ ಸಿಹಿ ಸೇವನೆ ಮಾಡ್ತಾ ಇದಾರೆ. ಜೀವನದಲ್ಲಿ ಸಿಹಿ ಅನುಭವಗಳು ಹೇಗಾಗತ್ತೆ? ಇದು ಬಹಳ ಆಳ ಆಗ್ತಾ ಇದೆ. ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ ಸುತ್ತಮುತ್ತ ಎಲ್ಲ ಬದಲಾಯಿಸ್ಬಿಡ್ತೀರ. ನೀವು ಯಾವಾಗ ನಿಮ್ ಸುತ್ತಮುತ್ತ ಜಾಗಗಳು, ನೀವಿರೋ ಪರಿಸರ ಎಲ್ಲ ಬದಲಾಯ್ತು ಅಂತ ಹೇಳಿದ್ರೆ ಸಹಜವಾಗಿ ಊಟದಲ್ಲಿ ಜಾಸ್ತಿ ಆಗತ್ತೆ. ಇವಾಗ ನೀವು ಮನೇಲಿ ತಿನ್ನೋದು ಅನ್ನ, ದೇವಸ್ಥಾನದಲ್ಲಿ ಕೊಡೋದು ಅನ್ನ. ಏನಕ್ಕೆ ದೇವಸ್ಥಾನದಲ್ಲಿ ಕೊಡೋ ಅನ್ನ ಅಷ್ಟು ಶುದ್ಧ, ಶಕ್ತಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಿಮಗೆ? ಅನ್ನ ಅದೇ ಅಕ್ಕಿನೇ ನೀವು ತಗೊಂಡೋಗಿರೋ, ಇವಾಗ ಧರ್ಮಸ್ಥಳಕ್ಕೆ ಹೋಗ್ತೀರ, ಎಲ್ಲ ಕರ್ನಾಟಕದ ಮೂಲೆಯಿಂದ ಅಕ್ಕಿ ತೊಗೊಂಬಂದು ಕೊಡ್ತಾರೆ. ಅವರೆಲ್ಲ ಅಕ್ಕಿ ಉಪಯೋಗಿಸಿ ಅನ್ನ ಮಾಡ್ತಾರಲ್ವಾ? ಏನಕ್ಕೆ ಧರ್ಮಸ್ಥಳದಲ್ಲಿ ತಿಂದಿದ್ದೀರ? ಧರ್ಮಸ್ಥಳದ ಪ್ರಸಾದ ಹಿಂಗಿರುತ್ತೆ ಅನ್ನ ಅಲ್ಲಿ. ನಮ್ಮನೆ ಅಕ್ಕಿ ಅನ್ನನೇ ಅದು. ನಮ್ಮನೇಲಿ ಯಾಕೆ ಆ ಥರ ಬರಲ್ಲ? ವಾತಾವರಣ ಆಗಿತ್ತು, ಅವ್ರು ಮಾಡೋ ವಿಧಾನ ಆಗಿತ್ತು, ಅವ್ರ ಮಾನಸಿಕ ಸ್ಥಿತಿ ಆಗಿತ್ತು. ಆಮೇಲೆ ಆ ಶಕ್ತಿ, ಆ ಜಾಗದಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ನೀವಿರೋ ಕಡೆ ಸೃಷ್ಟಿ ಮಾಡ್ಕೋಬೇಕು. ಬಹಳ ಅವಾಗ ಎಂಥ ಕಹಿ ಅನುಭವ ಆದರೂ ನಿಮ್ಮ ಜೀವನದಲ್ಲಿ ನೀವು ಸಿಹಿಯಾಗಿ ತಗೋತೀರಾ. ಇಲ್ಲಿ ಪೂರ್ತಿ ಕಹಿ ಇತ್ತು ಅಂದ್ಕೊಳ್ಳಿ, ಎಲ್ಲ ಒಳ್ಳೆಯದೇ ಆಗ್ತಾ ಇರಲಿ, ಅರ್ಥ ಇಲ್ಲ. ಏನಂತೀರ ನೋಡಿ, ಎಷ್ಟು ಸಿಹಿಯಾದ ವಿಷಯ ಹೇಳ್ತಾ ಇದ್ದೀನಿ, ಎಷ್ಟೊಂದು ಬಂದಿಲ್ಲ, ಅವ್ರಿಗೆಲ್ಲ ಕಹಿ ಬೇಕು. ಪ್ರತಿಯೊಬ್ಬರು ಹೇಳ್ತೀನಿ. ಇದಕ್ಕೆ ಈ ಥರ ನೀವು ವಿಚಾರಣೆ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಹಸಿವಿರಬೇಕು. ಎಲ್ಲರಿಗೂ ಬರಲ್ಲ ಇದು, ಅದು ಸಾಧ್ಯನೇ ಇಲ್ಲ. ಇವಾಗ ನಾನೇ ಓದ್ಬೇಕಾರೆ ಈ ಥರ ವಿಷಯಗಳು ಕೂತು ನಾನು ಕೇಳ್ತಾ ಇದ್ದೆ. ಇವಾಗ ಸ್ವಾಮೀಜಿಗಳಿರ್ತಾ ಇದ್ರು, ಅವ್ರ ಹತ್ರ ಪಾಠ ಮಾಡಿಸ್ಕೊಳಕ್ಕೆ ಹೋದಾಗೆಲ್ಲ ನನ್ನ ಜೊತೆ ಒಂದು 40 ಜನ ಆಯಿತು. ಒಬ್ಬರು ಬರ್ತಾ ಇರಲಿಲ್ಲ ಕೂತ್ ಕೇಳೋಕ್ಕೆ ಈ ವಿಷಯಗಳನ್ನ. ಇವತ್ತವರೆಲ್ಲ ಹೇಗಾಗಿದ್ದಾರೆ ಅಂತ ನಂಗೆ ಗೊತ್ತು. ಈ ಥರ ವಿಷಯಗಳು ಕೇಳಿದಾಗ ನಿಮ್ಮ ತಲೆ ಒಳಗೆ, ಮನಸ್ಸೊಳಗೆ, ನಿಮ್ಮ ಜೀವದೊಳಗೆ ಕೊಡುತ್ತೆ. ನೀವು ವ್ಯಕ್ತಿಯಾಗಿ ಬದಲಾವಣೆ ಆಗ್ಬಿಡುತ್ತೆ ನಿಮ್ಮಲ್ಲಿ, ಒಳಗಿಂದಾನೆ ಭೂತಿ ಪರಿವರ್ತನೆ ಆಗತ್ತೆ. ಭಾಳ ಮುಖ್ಯ. ಹಂಗಂತ ನಾನು ಕೇಳಿದ್ದೀನಿ ಅಂತ ನಾಟ್ ಅ ಬೋರಿಂಗ್ ಪರ್ಸನ್. ಅವ್ರಕ್ಕಿನ್ನ ಜೀವನದಲ್ಲಿ ಇನ್ನೂ ಉತ್ಸಾಹ ಇದೆ, ಆಸಕ್ತಿ ಇದೆ, ಉತ್ಸಾಹ ಇದೆ. ಹಣ್ಣು ತಿನ್ನೋರು ತುಂಬ ರೇರ್ ಅಲ್ವಾ? ಸೊ ಹಣ್ಣು ತಿನ್ಬೇಕಾದ್ರೆ ನಮ್ಮ ಸುತ್ತಮುತ್ತಲು ಕಹಿ ತಿನ್ನೋರೇ ಇರ್ತಾರೆ. ಅದು ಹೆಂಗೆ ಅದು ಇದಾಗತ್ತೆ ಅಂತ ಹುಡುಕ್ಬೇಕು. ಇವಾಗ ಸಿಕ್ಕಿದ್ರಲ್ಲ 4 ಜನ ಸಿಹಿ ತಿನ್ನೋರು, ಇವಾಗಲೂ ಹೇಳ್ತೀವಿ ನೋಡಿ, ಒಂದು ಸಂಬಂಧವಾಗಿ ಬರೋ ವಿಷಯಗಳು, ನಿಮ್ಮ ಸುತ್ತಮುತ್ತ ಯಾರ ಜೊತೆ ಹುಟ್ಟು ಬೆಳೆದಿರ್ತೀರ ಅವರಿಂದ ತಿಳಿಯೋ ವಿಷಯಗಳು ಒಂದು ಹಂತಕ್ಕಷ್ಟೇ ಕರ್ಕೊಂಡು ಹೋಗೋದ್ರಿಂದ. ಅದು ಬಿಟ್ಟು ನೀವು ಯಾವಾಗ ಮುಂದೆ ಶುರು ಮಾಡ್ತೀವಿ, ಅದಕ್ಕೆ ನೀವು ಇವಾಗ ಇಲ್ಲಿ ಬರ್ತಾ ಇರೋದು. ನಿಮ್ಗೆ ಒಂದು ಹಂತ ಆದ್ಮೇಲೆ ಗೊತ್ತಾಗತ್ತೆ ನನ್ನ ಜೊತೆ ಯಾರಿದ್ದಾರೆ, ನನ್ನ ಹುಟ್ಟು ಬೆಳೆಸಿದವರು ಯಾರು, ಅವರಿಂದ ಏನು ವಿಷಯಗಳು ತಿಳ್ತಿದ್ದೀನಿ, ಅದಷ್ಟೇ. ಅದಕ್ಕಿಂತ ಮುಂದೆ ಅವ್ರಿಗೆ ಹೇಳ್ಕೊಡೋಕ್ಕೆ ಅವರಿಗೆ ತಿಳುವಳಿಕೆ ಇಲ್ಲ. ನೀವು ಅವಾಗ ಹುಡುಕ್ತಾ ಹೋಗ್ತೀರಾ. ಆಯಿತು, ಎಲ್ಲಿ ಯಾರ ಹತ್ರ ಹೋದರೆ ಈ ವಿಷಯಗಳನ್ನು ತಿಳಿಬೋದು ಅಂತ. ಇವಾಗ ಬಂದ್ರಲ್ಲ ನೀವು, ಇವಾಗ ಸಂಸಾರದಿಂದ ಹೊರಗೆ ಬಂದಿದ್ದೀರಾ, ಇಲ್ಲಿ ಬಂದು ಕೂರಕ್ಕೆ ನೀವು ಏನೇನು ಮಾಡಿದ್ದೀರಾ ಆ ಕೆಲಸದಿಂದ ಬಿಟ್ಟು ಬಂದಿದ್ದೀರಾ, ಶುರು ಮಾಡಿದ್ರಲ್ಲ. ದಿಸ್ ಇಸ್ ದ ಸ್ಟಾರ್ಟ್. ನಾನು ಹಿಂಗೆ ಮಾಡಿದ್ದು, ಹಿಂಗೆ 11 ಗಂಟೆಗಳ ಕಾಲ ಹೋಗೋಕ್ಕೆ ಶುರು ಮಾಡಿದೆ. ಪರಿವರ್ತನೆ ಅನ್ನೋದು ಬಹಳಷ್ಟು ಸಮಯ ತಗೊಳುತ್ತೆ. ಯಾಕಂದರೆ ನೀವು ಮುಂಚೆ ಏನಾಗಿರ್ತೀರಲ್ವಾ ಅದೆಲ್ಲ ಪೂರ್ತಿಯಾಗಿ ಹೋಗಬೇಕು. ನೀವು ಹಳೆ ಜೀವನದ, ಇವಾಗ ನಾನು ಅವತ್ತು ಹೇಳಿದೆ, ಹಳೆ ಜೀವನದ ಸೂಟ್ ಕೇಸ್ ಎಲ್ಲ ತಲೆ ಮೇಲೆ ಇಟ್ಕೊಂಡು ಹೊಸ ಜೀವನಕ್ಕೆ ಕಾಲಿಡೋಕ್ಕಾಗಲ್ಲ. ಹಳೆ ಜೀವನದ ಆಲೋಚನೆ ಎಂಬ ಸೂಟ್ ಕೇಸನ್ನು ತೆಗೆದು ಬಿಸಾಕಿ ಕೂತ್ಬಿಟ್ಟು ಅದು ಸತ್ತೇ ಹೋಯ್ತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅದು ನಿಧಾನ ಆಗುತ್ತೆ, ತಕ್ಷಣ ಆಗೋದಿಲ್ಲ. ನೀವು ಅವಾಗ ನೋಡಿದರೆ ಇವ್ರು ಏನಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಅಂತ ಕಾಲೇಜಲ್ಲಿ ಅಷ್ಟು 3ನೇ ಸೆಮಿಸ್ಟರಲ್ಲೂ 2ನೇ ಸೆಮಿಸ್ಟರ್లో ಶುರು ಮಾಡಿದ್ದು. ಅವರೆಲ್ಲ ನಗ್ತಾಯಿದ್ರು. ಒಂದ್ಸತಿ ಹೇಳಿದೆ, ಆಮೇಲೆ ಹೇಳೋದೇ ಬಿಟ್ಬಿಟ್ಟೆ, ಯಾಕೆ ಗೊತ್ತಾಯ್ತು ಇವ್ರಿಗೆಲ್ಲ ಅರ್ಥ ಆಗಲ್ಲ ಅಂತ. ಆವಾಗಲೂ ನನಗೆ ತಿಳಿದು ಬಂತು, ಆಯಿತು ಇವರೆಲ್ಲ ನನ್ನ ಜನ ಇವರಲ್ಲ, ಇವ್ರ ಜೊತೆ ನನ್ನ ಸಮಯ ಕಳೆದಲ್ಲಿ ಅರ್ಥನೇ ಇಲ್ಲ. ಆದರೆ ಏನು ಮಾಡೋದು, ಕಚ್ಕೊಂಡ್ಬಿಟ್ಟಿದ್ದೆ. ಮುಗಿಸ್ಬೇಕಾಗಿತ್ತು 4 ವರ್ಷ ಇಂಜಿನಿಯರಿಂಗ್, ಮುಗೀತು, ಹೊರಗೆ ಬಂದೆ. ಅದಾದಮೇಲೆ ಒಬ್ಬರು ನೋಡಕ್ಕೂ ಹೋಗಿಲ್ಲ. ಯಾಕೆ? ಆ ಕರ್ಮ ಮುಗಿದೋಯ್ತು. ಅದನ್ನು ಹೇಳಿದ್ನಲ್ಲ, ತೆಗೆದು ಅಲ್ಲೇ ಬಿಸಾಕಿ ಅದಕ್ಕೆ ಫುಲ್ ಸಂಬಂಧನೇ ಇಲ್ಲ ಅಂತ ಹೇಳಿ ಫುಲ್ ಅದೆಲ್ಲ ಏನು ಮಾಡ್ತಾರೆ ಅಂದರೆ, ಅದು ನನ್ನ ಜೀವನದ ಒಂದು ಭಾಗ ಆಗಿತ್ತು, ಅದರಿಂದ ಅನುಭವ ಬಂತು ಅಂತ ಇಲ್ಲೇ ಇಟ್ಕೊಂಡಿರ್ತಾರೆ. ಇವಾಗ ಯಾವಾಗ ಅದು ಬಿಟ್ಬಿಟ್ಟು ನಾನು ಮುಂದೆ ಬಂದೆ, 6 ಜನ ಬಂದರು. ಶುರು ಮಾಡಿದಾಗ ಅನ್ಸರಿಸಿ ಮುಂದುವರ್ಸ್ಕೊಂಡು ಹೋಗಿ ಮುಗಿಸ್ಬಿಡ್ಬೇಕು. ಇಲ್ಲ ಅಂದರೆ ಮತ್ತೆ ಶುರು ಮಾಡ್ತಾನೆ ಇರಬೇಕಾಗತ್ತೆ. ಅದಿನ್ನೂ ತಲೆನೋವು ಕೆಲಸ. ಇನ್ನೂ ಜಾಸ್ತಿ ಪ್ರಯತ್ನ ಹಾಕಬೇಕು, ಇನ್ನೂ ಜಾಸ್ತಿ ಶ್ರಮ ಬೇಕು ಅದಕ್ಕೆ. ಏನಕ್ಕೆ ಅದಲ್ಲ, ಕಷ್ಟನೋ ಸುಖನೋ ಒಂದ್ಸತಿ ಸಂಸಾರದ ಮೇಲೆ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಅದೇ ರೀತಿ ಇಲ್ಲೂ ಆಧ್ಯಾತ್ಮದಲ್ಲೂ ಅಷ್ಟೇ. ಸಂಸಾರದಲ್ಲಿ ಒಂದ್ಸತಿ ಇಳಿದು ಬಿಡ್ತಾರೆ, ಕಷ್ಟನೋ ಸುಖನೋ ಸಾಯ ತನಕ ಜೊತೆಲಿರ್ತೀನಿ ಅಂತ. ಅದೇ ಜೀವನದಲ್ಲಿ ಯಾಕೆ ಹಂಗೆ ಮಾಡೋದಿಲ್ಲ? ನಿಮ್ಮ ಆಧ್ಯಾತ್ಮ ಜೀವನದಲ್ಲಿ ಯಾಕೆ ಹಂಗೆ ಮಾಡೋದಿಲ್ಲ ಅಲ್ವಾ? ಇವಾಗ ಎಷ್ಟೊಂದು ಫ್ಯಾಮಿಲೀಸ್ ನೋಡಿದ, ಕಷ್ಟನೋ ಸುಖನೋ ಸಾಯ ತನಕ ನಾವು ಜೊತೆಗೆ ಇರಲೇಬೇಕು. ಆದರೆ ಇದರಲ್ಲಿ ಈ ವಿಷಯದಲ್ಲಿ ಹಂಗೆ ಅನ್ಸಲ್ಲ ಯಾರು. ಒಂದು ಸ್ವಲ್ಪ ಕಷ್ಟ ಬಂತ ಬಿಟ್ಬಿಡೋಣ, ಸಂಸಾರದ ಬಿಟ್ಬಿಡಿ, ಹಾಗೆ ಕೆಲಸ ಬಿಟ್ಬಿಡಿ, ಹಾಗೆ ಅದೆಲ್ಲ ಮಾಡೋಣ. ಯಾಕೆ? ಒಂದಿಷ್ಟು ದೊಡ್ಡ EMI ಲಿಸ್ಟ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಆಚೆ ಕಡೆ ರೆಸ್ಪಾನ್ಸಿಬಿಲಿಟಿಗಳು ಇರುತ್ತೆ, ಆಯಿತಾ? ಆದರೆ ಅದನ್ನು ಹೊರಕ್ಕೆ ತಯಾರಾಗಿರ್ತಾರಲ್ಲ, ಒಳಗಡೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ, ಅದಕ್ಕೆ ಯಾರೂ ತಯಾರಾಗಿರೋದಿಲ್ಲ.
ಇವಾಗ ಹಿಂಗೆ ಆಗ್ತಾ ಇರೋದು ಎಲ್ಲರಿಗೂ. ಅಯ್ಯೋ ನಂಗೆ 2-3 ಪ್ರಾಜೆಕ್ಟ್ ಆಗ್ಬಿಟ್ಟಿದ್ದಾರೆ, ನಂಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಸ್ಟ್ರೆಸ್ ಆಗ್ತಾ ಇದೆ. ಕೆಲಸ ಬಿಟ್ಟರೆ EMI ಯಾರು ಕಟ್ತಾರೆ? ಅದು ರೆಸ್ಪಾನ್ಸ್ ಬೇಕೇ, ಅವಶ್ಯಕತೆ ಇದ್ದೇ ಇದೆ. ಹೆಂಗೆ ಹೊರಗೆ ಬರುತ್ತೆ ಇದರಿಂದ? ತಕ್ಷಣ ಬರೋಕ್ಕಾಗಲ್ಲ. ಅದು ಏನೇನು ಮಾಡ್ತಾಯಿದ್ರೋ ಅದನ್ನು ಬಿಡುವಾದ ಸಮಯದಲ್ಲಿ ಏನೇನು ಮಾಡಬೇಕು ಅದನ್ನು ಅನುಸರಿಸ್ತಾ ಬರಬೇಕು. ಅವಾಗ ಸಹಜವಾಗಿ ಬದಲಾಗ್ಬೋದು ಆ ಹಾದಿಯಿಂದ ಈ ಹಾದಿಗೆ. ಒಂದೇ ಸತಿ ಬದಲಾದರೆ ಇಫ್ ಯು ಆರ್ ರೆಡಿ ಫಾರ್ ಅನ್ಸರ್ಟನಿಟೀಸ್ ಧಾರಾಳವಾಗಿ. ಇಲ್ಲ ನಂಗೆ ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಇರಲ್ಲ ಎಲ್ಲರಿಗೂ. ಯಾಕಂದರೆ ಇವಾಗ ಒಂದು ಹಂತಕ್ಕೆ ಜೀವನದ ಒಂದು ಹಂತ ಆದಮೇಲೆ 1,000 ಕಮಿಟ್ಮೆಂಟ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ ನಾವು. ಅದನ್ನೆಲ್ಲ ಅನುಸರಿಸ್ಬೇಕು ಅಂತ ಹೇಳಿದ್ರೆ ಪ್ಯಾರಲಲ್ಲಾಗಿ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. 2 ಪಟ್ಟು 3 ಪಟ್ಟು ಜಾಸ್ತಿ ಶ್ರಮ ಹಾಕ್ಬೇಕು ನೀವು. ಆಮೇಲೆ ನಾನು ಶ್ರಮ ಹಾಕ್ತಾ ಇದ್ದೀನಿ, ಯಾರನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅನ್ನೋದನ್ನ ತಲೆಯಿಂದ ಮೊದಲು ತೆಗೆದು ಬಿಸಾಕಬೇಕು. ಆವಾಗ ಅನುಸರಿಸ್ತಾ ಬರಬೇಕು. ಇನ್ನೊಂದು ಹಾದಿಯನ್ನು ಸೃಷ್ಟಿ ಮಾಡ್ಕೋಬೇಕು ನಾವೇ. ಅದರೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಹಾದಿ ಅನುಸರಿಸ್ತಾ ಇದ್ದೀನಿ, ಅದು ನನಗೆ ಇಷ್ಟ ಇಲ್ಲ, ಯಾರಾದ್ರೂ ನನಗೆ ಇನ್ನೊಬ್ರು ಯಾರಾದ್ರು ಸಿಕ್ಬಿಟ್ಟು ನನಗೆ ಅವ್ರ ಹಾದಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಂಗೆ ಸುಖ ಕೊಡಬೇಕು ಅಂತ ಹೆಂಗಾಗತ್ತೆ ಹಾಗೆ? ಇವಾಗ ನೀವೇನಾದರೂ ಮೇಲೆ ಕೆಳಗೆ ಹೋಗಿ ಬಂದು ನಿಂತು ಆಮೇಲೆ ನಡೆಯೋಕ್ಕೆ ಶುರು ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ನಿಧಾನ ನಡೆಯೋಕ್ಕೆ ಶುರು ಮಾಡಿದ್ರೆ ನೀವು ಅಪ್ರಿಷಿಯೇಟ್ ಮಾಡಲ್ಲ ಆ ಹಾದಿಯನ್ನು. ಪೂರ್ತಿ ಏರುಪೇರುಗಳು ಆಗಬೇಕು, ಇದು ಒದ್ದಾಡಿ ಕೆಳಗೆ ಹೋಗಿ ಆಮೇಲೆ ಒಂದು ಹಂತಕ್ಕೆ ಬರ್ತಾರೆ. ಆಮೇಲೆ ನಿಧಾನಕ್ಕೆ ಬೇಗ ಶುರು ಮಾಡಿ ಆವಾಗ ನೀವು ಅನ್ಸುತ್ತೆ ಆಯ್ತಪ್ಪ ಸಾಕು, ಇವಾಗ ಮುಂದಕ್ಕೆ ಹೋಗೋಣ, ಒಂದು ದಾರಿ ಸಿಕ್ಕಿದೆ. ಇವರೆಲ್ಲ ಏನು ಮಾಡ್ತಾ ಇದಾರೆ ಅಂದರೆ, ಯಾರೋ ಏನೋ ಮಾಡ್ಕೊಂಡು ಹೋಗ್ತಾ ಇದಾರೆ, ನಾನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೇನೆ. ಇದೇ ಮಾಡೋದು ಎಲ್ಲರೂ. ಅವ್ರ ಶಿಕ್ಷಣ ಮುಗಿಸಾದ ನಂತರ ಅವ್ರ ಹಾದಿ ಏನು ಅನುಸರಿಸ್ಬೇಕು, ಅವ್ರ ಹಾದಿಯನ್ನು ತಿಳ್ಕೊಳಕ್ಕೆ ಯಾರೂ ಆ ಗೋಜಿಗೆ ಹೋಗೋದಿಲ್ಲ. ಬೇರೆ ಯಾರೋ ಏನೋ ಕೆಲಸ ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಹೋಗಿ ನಾನು ಕೆಲಸ ಮಾಡ್ತೀನಿ ಅಂತ. ಇನ್ನು ಮಾನಸಿಕ ದೃಢತೆ ಮತ್ತು ಕ್ಲಾರಿಟಿ ಹೆಂಗೆ ಬರುತ್ತೆ? ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಏನೇನು ಬೇಕೋ ಆ ಕೆಲಸಗಳನ್ನು ಅನುಸರಿಸ್ಕೊಂಡು ಹೋದಾಗ ಕ್ಲಾರಿಟಿ ಅನ್ನೋದು ಬರೋಕ್ಕೆ ಶುರುವಾಗತ್ತೆ. ನೀವು ಒಂದು 10 ವರ್ಷ 15 ವರ್ಷ ಯಾರೋ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತೀರಾ, ಅವ್ರು ಹೇಳಿದ್ದೆಲ್ಲ ಅನುಸರಿಸ್ತಾ ಬರ್ತೀರಾ. ಪ್ರತಿನಿತ್ಯ ನಿಮ್ಮ ಜೀವನಕ್ಕೆ ನೀವೇನು ಪ್ರಯತ್ನ ಮಾಡ್ತಾ ಇಲ್ಲ. ನನ್ನ ಜೀವನದ ಗುರಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಬೇರೆಯವ್ರ ಜೀವನದ ಗುರಿಗೆ ಸಹಾಯ ಮಾಡ್ತಾ ಹೋದಾಗ ನಿಮ್ಮ ಜೀವನದ ಗುರಿ ಹಿಂದಕ್ಕೆ ಹೋಗ್ತಾ ಹೋಗುತ್ತೆ. ಆಮೇಲೆ ತಕ್ಷಣ ಒಂದು 10 ವರ್ಷ ಆದಮೇಲೆ ನಿಲ್ಲಿಸ್ಬಿಡ್ತೀರ ಎಲ್ಲ. ನನಗೆ 1 ತಿಂಗಳಲ್ಲಿ ನನ್ನ ಜೀವನದ ಗುರಿ ಏನು ಗೊತ್ತಾಗಬೇಕು ಅಂತ ಗೊತ್ತಾಗಬೇಕು. ಹೇಗೆ ಸಾಧ್ಯ? ಎಲ್ಲ ಗುರಿನ ಒಂದು 50 ಅಡಿ ಆಳ ತೋಡಿ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕ್ಬಿಟ್ಟಿದೆ. ಅದು ಇವಾಗ ಕಾಂಕ್ರೀಟ್ ಹೊಡಿಬೇಕು, ಅದಕ್ಕೆ ತಯಾರಿಲ್ಲ ನೀವು ಇವಾಗ ಅಲ್ವಾ? ಇದು ಒಂದು 50 ಅಡಿ ಪೋಲ್ ಅಂತ ಅಂದ್ಕೊಳ್ಳಿ, ಇಲ್ಲೆಲ್ಲೋ ಕೆಳಗಡೆ ಇದೆ ನಿಮ್ಮದು, ಇದ್ರ ಮೇಲೆಲ್ಲ ಕಾಂಕ್ರೀಟ್ ಸುರಿದ್ಬಿಟ್ಟಿದ್ದೀರಾ. ಆ ಕಾಂಕ್ರೀಟ್ ಮೊದಲೇ ಫುಲ್ ಗಟ್ಟಿಯಾಗಿ ನಿಂತ್ಬಿಟ್ಟಿದೆ. ಕಾಂಕ್ರೀಟ್ ಹೊಡಿಯೋದು ಎಷ್ಟು ಕಷ್ಟ ಗೊತ್ತಲ್ವ ನಿಮಗೆ? ಅದನ್ನು ಹೊಡಿಯೋಕೆ ರೆಡಿ ಇಲ್ಲ. ಆಮೇಲೆ ಅದೇ ಕಾಂಕ್ರೀಟ್ ಮೇಲೆ ಎಲ್ಲ ಹೂತಾಕ್ತಾರೆ ಸತ್ವ. ಇದು ನಿಜ ಅಲ್ವಾ? ಎಷ್ಟು ಸತ್ಯ ಇದೆ ತಿಳ್ಕೊಂಡ್ರೆ. ಎಲ್ಲ ಹಿಂಗೆ ಮಾಡಿರೋದು. ಒಬ್ಬೊಬ್ರಿಗೂ ಒಂದೊಂದು ಅಸ್ತಿತ್ವ ಅಂತ ಇರುತ್ತೆ, ಐಡೆಂಟಿಟಿ ಅಂತ. ಅವ್ರ ಐಡೆಂಟಿಟಿಗಳನ್ನೆಲ್ಲ ಹೂತ್ಬಿಟ್ಟು ಅವ್ರ ಮೇಲೆ ಬೇಡದಿರೋ ವಿಷಯಗಳ ರೆಸ್ಪಾನ್ಸಿಬಿಲಿಟೀಸು ಅದು ಇದು ಅಂತ ಎಲ್ಲ ಹಾಕಿ ಜನಗಳನ್ನೆಲ್ಲ, ಎಲ್ಲ ವ್ಯಕ್ತಿಗಳು ಯಾರು ಬದುಕಿದಾರಲ್ಲ ಅವ್ರನ್ನೆಲ್ಲ ಜೀವಂತವಾಗಿ ಹೂತಾಕ್ಬಿಟ್ಟಿದ್ದಾರೆ. ಎಲ್ಲ ಅವ್ರು ಬದುಕಿದ್ದಾರೆ ಆದರೆ ಸತ್ತೋಗಿದ್ದಾರೆ. ಹೀಗಾದಾಗ ಹಿಂಗೆ ಬದುಕೋಕ್ಕಾಗತ್ತೆ? ಅವರು ಉಸಿರಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಅದು ಇದು ಕೆಲಸ ಮಾಡ್ತಾ ಇದ್ದಾರೆ, ಫೋನ್ ನೋಡ್ತಾ ಇದ್ದಾರೆ, ಅಷ್ಟೇ. ಒಳಗೆ ಸತ್ತೋಗಿದಾರೆಲ್ಲ. ಅದಕ್ಕೆ ಈ ನಡುವೆ ವ್ಯಕ್ತಿಗಳನ್ನು ಹೊರಗೆ ಹೋಗಿ ಮಾತಾಡಿಸಿದಾಗ ನಿಮಗೆ ಆ ಚೈತನ್ಯ, ಉಲ್ಲಾಸ ಹಿಂಗೆ ಅನ್ಸೋಕೆ. ಯಾಕಂದರೆ ಎಲ್ಲ ಸತ್ತೋಗಿದ್ದಾರೆ ಒಳಗಿಂದ. ಇನ್ನೊಂದು ಏನಾಗಿದೆ ಅಂದರೆ, ಸುತ್ತಮುತ್ತ ಇರೋ ಎಲ್ಲರೂ ಹಾಗೆ ಇದ್ದಾರೆ, ಆದರೆ ಎಲ್ಲರೂ ಒಟ್ಟಿಗೆ ಸತ್ತೋಗಿರೋದ್ರಿಂದ ನೀವು ಯಾರು ಬದುಕಿದ್ದಾರೆ ಯಾರು ಸತ್ತಿದ್ದಾರೆ ಅನ್ನೋದು ನಿಮ್ಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಕಂಡಿಡಿಯೋಕ್ಕೆ ಆಗ್ತಾಯಿಲ್ಲ ಯಾರು ಬದುಕಿರೋದು ಯಾರು ಸತ್ತಿರೋದು ಅಂತ. ಇದರಿಂದ ದೂರ ಇರಿ. ಆಮೇಲೆ ನೋಡಿ, ಯಾರು ನಿಜವಾಗ್ಲೂ ಬದುಕ್ತಾ ಇದ್ದಾರೆ ಅಲ್ವಾ, ಅವ್ರ ಜೊತೆ ಸಮಯ ಕಳೀರಿ. ಇವರು ಎಲ್ಲ ಬರ್ತಾರೆ ಎಷ್ಟೊಂದು ಜನಕ್ಕೆ. ಇದೆಲ್ಲ ತಿಳಿದ್ಮೇಲೆ ಆಯಿತು, ಯೋಗ ಸೇರ್ಕೋಬೇಕು, ಯೋಗದ ಅಭ್ಯಾಸ ಶುರು ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ಯೋಗಕ್ಕೆ ಸೇರ್ಕೋತಾರೆ. ಒಂದು 5,000 ಪ್ಯಾಂಟ್ಗೆ, ಒಂದು 10,000 ಶೂಸ್ಗೆ, ಬ್ಯಾಗ್ಗೆ, ಇನ್ನೊಂದೇನೋ ಆಕ್ಸೆಸರೀಸ್ ಅದು ಒಂದು 5,000 ತೊಗೋತಾರೆ. ಬರೀ ಹಾಕೊಳ್ಳೋ ಬಟ್ಟೆ, ಹಾಕೊಳ್ಳೋ ಚಪ್ಪಲಿಗೆ ಒಂದು 10-15,000 ಎಗ್ರೋಗಿರುತ್ತೆ. ಆಮೇಲೆ ಯೋಗಕ್ಕೆ ಸೇರ್ಕೋತಾರೆ 1 ತಿಂಗಳು. ಆಯಿತು, ಒಂದು 2,000-3,000 ಕೊಟ್ಬಿಟ್ಟು ಅಷ್ಟೇ. ಒಂದು ತಿಂಗಳು ಯೋಗ ಅಭ್ಯಾಸ ಮಾಡೋಕ್ಕೆ ಇದು ನೋಡಿದ್ದೀರಲ್ಲ, ಒಂದು 30,000 ಖರ್ಚು ಮಾಡ್ತಾರೆ. ಮೊದಲನೇ ದಿನ ಬರ್ತಾರೆ ಯೋಗ, ಗೊತ್ತಾಗೋಗುತ್ತೆ, ಅಯ್ಯೋ ಇದಾಗಲ್ಲ, ಹೆಂಗೋ ಅಷ್ಟೊಂದೆಲ್ಲ ತೊಗೊಂಡಿದ್ದೀನಿ, ಬಟ್ಟೆ ಹಾಕ್ಕೊಂಡು ಫೋಟೋ ಆದರೂ ಹಾಕ್ಕೋಬೇಕು ಅಂತ 1 ವಾರ ಬರ್ತಾರೆ ಯೋಗಾಭ್ಯಾಸಕ್ಕೆ. ಅಯ್ಯೋ ಆಗಲ್ಲ, 30,000 ಬಟ್ಟೆ, ಲೆಗ್ಗಿಂಗ್ಸ್ ಅಂತೆ, ಅದೊಂದು ಶರ್ಟ್ ಅಂತೆ, ಇವುದು ಬ್ಯಾಗು ಎಲ್ಲ ಹೋಗ್ಬಿಟ್ಟು ಶೆಲ್ಫಿಗೆ ಹೋಗುತ್ತೆ. ಮುಂದಿನ ವರ್ಷ ನೆಕ್ಸ್ಟ್ ಯೋಗ ಡೇಗೆ ತೆಗಿತಾರೆ ಬಟ್ಟೆ ಎಲ್ಲ. Athleisure wear is now the biggest industry also. I mean, talking about that part of the world. ಬರ್ತಾ ಇರೋದು ಏನು ಯೋಗಾಭ್ಯಾಸ, ಯೋಗ ಕಲಿಯೋಕ್ಕೆ.
ಯೋಗ ಕಲಿಯೋಕ್ಕೆ ನೀವು ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಾ ಆದರೂ 5 ಪಟ್ಟು ಜಾಸ್ತಿ ಹಣ ಬಟ್ಟೆ ಖರ್ಚು ಮಾಡ್ತಾ ಇದ್ದಾರೆ ಎಲ್ಲ ಇವಾಗ ಮೊನ್ನೆ ಯಾವುದೋ ಒಂದು ಹೈರಾಕ್ಸ್ ಅಂತ ಒಂದು ಈವೆಂಟ್ ಆಯಿತು ನೋಡಿದ್ರಾ ನ್ಯೂಸ್ ಪೇಪರೆಲ್ಲ ಬಾಸು. ಅದು ಒಂದು ದಿನಕ್ಕೆ ಎಷ್ಟೋ ಒಂದು 8-9 ಸಾವಿರ ಏನೋ ಒಂದು ದಿನಕ್ಕೆ ಒಬ್ರು ಕೊಡ್ತಾ ಇರೋದು. ಇಟ್ಸ್ ಅ ಡೇ ಈವೆಂಟ್. ಅವ್ರೇನೋ 8.25 ಕೋಟಿ ಏನೋ ಮಾಡಿದ್ರು ಅಂತ. ಅಲ್ಲಿ ಜನ ಅದ್ರಲ್ಲಿ ಭಾಗವಹಿಸ್ಬೇಕು ಅಂತ ಹೋಗ್ತಾ ಇಲ್ಲ, ಶೋಕಿಗಂತ. ಅದಕ್ಕೆ ಒಂದು ಶೂಸು, ಅದಕ್ಕೆ ಒಂದು ಪ್ಯಾಂಟು, ಅದಕ್ಕೆ ಒಂದು ಶರ್ಟು. ಆದರೆ ಸರಿಯಾಗಿ ಹೋಗೋರು ಇರ್ತಾರೆ. ನಾನು ಖಂಡಿತ ಅದನ್ನು ಅಲ್ಗಳೆಯೋದಿಲ್ಲ. ಮಿಕ್ಕಿದವ್ರೆಲ್ಲ ಹೋಗ್ತಾರೆ ಇದಕ್ಕೆ. ಸೊಸೈಟಿಯಲ್ಲಿ ಪ್ರೆಷರ್ ಅವ್ರಿಗೆ ಹೋಗಿ ಎಲ್ಲರೂ ಹೋಗ್ತಾರೆ, ನಾನು ಹೋಗ್ತೀನಿ. ನಮ್ಗೆ ಏನು ಬೇಕೋ ಅದು ನನಗೆ ಕರೆದ್ರು ಯಾರೋ, ಅದಕ್ಕೆ ನಾನು ಇದು ಹರ್ಷಾನಿಗೆ ತುಂಬ ಫಿಟ್ ಇದ್ದೀರಾ ಬನ್ನಿ ಅಂತ. ಅದಕ್ಕೆ ನಾನು ಹೋಗೋದ್ರಲ್ಲಿ ನಂಗೆ ಅರ್ಥನೇ ಇಲ್ಲ, ಯಾಕಂದ್ರೆ ನಂಗೆ ಅವಶ್ಯಕತೆ ಇಲ್ಲ. ಎಲ್ಲರೂ ಹೋಗ್ತಾ ಇದ್ದಾರೆ, ಬಾ ತುಂಬ ಕಾಂಟ್ಯಾಕ್ಟ್ಸ್ ಆಗುತ್ತೆ ನನಗೆ. ನನ್ನ ಉದ್ದೇಶ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅವ್ರಿಗೆ ಏನಾಗಿದೆ ಅಂದರೆ ಸೋಷಿಯಲ್ ಪ್ರೆಷರ್ ಅವರಿಗೆ. ಇಲ್ಲ ನಾವು ಮಾಡಬೇಕು, ತಿಂಗಳಿಗೆ 3,000 ರೂಪಾಯಿ ಯೋಗಾಗೆ, 25,000 ಬಟ್ಟೆಗೆ. ಆ ಶರ್ಟು ಅದು ಕಲರ್ ಬೇರೆ, ಆ ಫಿಟ್ಟು, ಅದನ್ನು ತೊಗೊಳಕ್ಕೆ ಶಾಪಿಂಗ್ ಮಾಡೋಕ್ಕೆ ಒಂದು ದಿನ ಎಗರೋಗುತ್ತೆ ಎಲ್ಲ. 1 ದಿನ 2 ದಿನ ಅದಕ್ಕೊಂದು 10 ಶೋರೂಮ್ ಹೋಗಿ, ಆಮೇಲೆ ಬಂದು ಯೋಗ ಮಾಡೋದು 0. ಆಮೇಲೆ ಅದಕ್ಕೊಂದಿಷ್ಟು ಆಕ್ಸೆಸರೀಸು, ಬ್ಯಾಗು, ಮ್ಯಾಟು. ಇವಾಗ ನಾ ಯಾವುದ್ರ ಕಡೆ ಗಮನ ಕೊಡಬೇಕು? ಅದೆಲ್ಲ ಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಮೊದಲು ಯಾವ ವಿಷಯಕ್ಕೆ ನೀವು ಬಂದು ಹೇಳಿದ್ರೆ ಅದಕ್ಕೆ ಗಮನ ಕೊಡಬೇಕು. ಇವರು ಬರೀ ಉಡೋ ವಸ್ತ್ರಕ್ಕೆ, ಸುತ್ತಮುತ್ತ ಇರೋ ವ್ಯಕ್ತಿಗಳ ಮೇಲೆ ಗಮನ ಇರುತ್ತೆ, ಅವ್ರ ಮೇಲೆ ಸ್ವತಃ ಏನೂ ಜ್ಞಾಪನ ಇರುತ್ತೆ. ಬರ್ತಾರೆ ಎಲ್ಲರೂ ಏನು ಹಾಕೊಂಡಿದ್ರೆ ಅದನ್ನು ನೋಡ್ತಾ ಇರ್ತಾರೆ. ಮೊದಲು ಅಭ್ಯಾಸ ಮಾಡಿ ಅಂತ ಹೇಳಿದ್ರೆ ಅದಕ್ಕೊಂದು 6,000 ರೂಪಾಯಿ ಮ್ಯಾಟು, 10,000 ರೂಪಾಯಿ ಮ್ಯಾಟು, ಅದನ್ನು ರಬ್ಬರ್ ಮ್ಯಾಟ್. ಇವಾಗ ಇಲ್ಲಿ ಪರವಾಗಿಲ್ಲ, ಭಾರತದಲ್ಲಿ ಅಷ್ಟೊಂದಿಲ್ಲ ಆಯಿತಾ. ನೀವು ಹೊರದೇಶಕ್ಕೆಲ್ಲ ಹೋಗೋದ್ರೆ ರಬ್ಬರ್ ಮ್ಯಾಟ್ಗಳಂತ ಮಾಡ್ತಾರೆ, ಪ್ಯೂರ್ ರಬ್ಬರ್ ಮ್ಯಾಟು, ಅದು ಇದು ಅನ್ಕೊಂಡು 10-15 ಸಾವಿರ, 1.5 ಲಕ್ಷ ತನಕ ಎಲ್ಲ ಇದೆ. ನಾನು ಒಂದು 300 ರೂಪಾಯಿ ಮ್ಯಾಟಲ್ಲಿ 2010ರಿಂದ ಮಾಡ್ತಾಯಿದ್ದೀನಿ, ಏನೂ ಆಗಿಲ್ಲ ನನಗೆ. ಇದು ಮ್ಯಾಟ್ ಬೇಕಾ, ಇಷ್ಟು ಥಿಕ್ನೆಸ್ ಬೇಕಾ, ಹಿಂಗೆ ಗ್ರಿಪ್ ಇರಬೇಕಾ? ಫಸ್ಟು ಮಾಡಿ ಕಲ್ತ್ಕೊಳ್ಳಿ ನೀವು. ಮೊದಲು ಮಾಡಬೇಕು. ನನಗೆ ಇಷ್ಟೇ ದಪ್ಪ ಇರಬೇಕು ಮ್ಯಾಟು, ಇಷ್ಟೇ ಥಿಕ್ನೆಸ್ ಇರಬೇಕು, ಇಷ್ಟೇ ಕುಷನ್ ಬೇಕು, ಇವ್ರಿಗೆಲ್ಲ ಹೇಳೋಕ್ಕಾಗತ್ತಾ? ಸತ್ಯವಾಗ್ಲು ನಾನು 2009 ಒಂದು ತೊಗೊಂಡೆ, 300 ರೂಪಾಯಿ ಯಾವಾಗಿದ್ದು. ಇವತ್ತಿಗೂ ಇದೆ ನನ್ನ ಹತ್ರ, ಅದನ್ನು ಉಪಯೋಗಿಸೋದು ನಾನು. ನಂಗೆ ಇಂಥದ್ದೇ ಮ್ಯಾಟ್ ಬೇಕು. ಬಂದಿರೋದಂಗೆ ಕಲಿಯೋಕ್ಕ ನೀವು ಕಲೆಕ್ಷನ್ ಮಾಡೋಕ್ಕ ಎಲ್ಲ ಆಕ್ಸೆಸರೀಸ್ನ. ಇವರು ಅಲ್ಲ, ಅದೇ ಮಾಮೂಲು ತಿನ್ನಕ್ಕೆ ಬಂದವರು ಎಲೆ ತಿಂತಾ ಇರ್ತಾರೆ ಎಲ್ಲ. ಬಟ್ಟೆ, ಶರ್ಟು, ಪ್ಯಾಂಟು, ಬ್ಯಾಗು, ಹಣ್ಣು ಮಸಿ ಅಂದ್ಕೊಂಡು ಮಾವನೇನು ತಿಂತಾಯಿಲ್ಲ ಯಾರೂ. ಯಾಕಂದರೆ ತುಂಬ ಕಷ್ಟಪಡಬೇಕು, ಅದನ್ನು ಬಿಡಿಸ್ಬೇಕು, ಮರ ಹಚ್ಚಬೇಕು, ಕಟ್ ಮಾಡಬೇಕು. ಸುಲಭವಾಗಿ ಏನು ಸಿಗುತ್ತೆ? ಎಲ್ಲ ಸುಲಭವಾಗಿ ಏನು ಸಿಗುತ್ತೆ ಅದನ್ನು ಅನುಸರಿಸ್ಬಿಟ್ಟು ಇದೇ ಕಷ್ಟ ಅಂತ. ಇವಾಗ ನೀವು ಎಲ್ಲ ಆಸನ ಮಾಡ್ತೀರಾ, ಇವಾಗ ಆಸನ ಅಭ್ಯಾಸ ಎಲ್ಲ ಮಾಡ್ತೀರಲ್ವಾ? ನೀವು ಅಭ್ಯಾಸ ಏನಾದರೂ ಆಸನ ಅಭ್ಯಾಸ ಮಾಡ್ತಾಯಿದ್ದೀರಾ ಅಂದರೆ ಒಂದು ರೀತಿಯಾದ ಮಾನಸಿಕವಾಗಿ ನಿಮಗೆ ಶಾಂತತೆ ಅನ್ನೋದು ಅನುಭವ ಆಗುತ್ತೆ. ನೀವು ಒಂದು ಸುಮಾರು ವರ್ಷಗಳ ತನಕ ಆಸನ ಮಾಡ್ಕೋತಾ ಬರ್ತೀರಿ ಅಂತ ಅಂದರೆ ಒಂದು ರೀತಿಯ ದೃಢತೆ ಬರುತ್ತೆ ನಿಮ್ಮಲ್ಲಿ. ಆ ದೃಢತೆ ಬಂದಾಗ ಆ ದೃಢತೆ ಸುಮಾರು ವರ್ಷಗಳು ಮುಂದುವರ್ಸ್ಕೊಂಡು ಹೋದರೆ ಸಿದ್ಧಿಯಾಗಿ ಪರಿವರ್ತನೆ ಆಗುತ್ತೆ. ನೀವು ಆಸನ ಬೇರೆ ಏನು ಸಾಧನೆ ಮಾಡಬೇಡಿ ಆಯಿತಾ. ಯೋಗದಲ್ಲಿ ಬರೀ ಆಸನ ಅಭ್ಯಾಸ ಮಾಡ್ಕೊಂಡು ಹೋಗಿ, ನಿಮಗೆ ಆಸನದ ಸಿದ್ಧಿ ಆಗಿಬಿಡುತ್ತೆ. ನೀವೇನು ಮಾಡ್ತಾಯಿದ್ದೀರಾ, ಮೊದಲನೇ ಚಿಹ್ನೆ, ಫಸ್ಟ್ ಸೈನ್. ಆಸನ ಅಭ್ಯಾಸ ಮಾಡ್ತಾಯಿದ್ದೀರಾ, ನಿಮ್ಗೆ ಆಸನ ಅಭ್ಯಾಸ ಸಿದ್ಧಿ ಆಗಿದೆ ಅಂತ ಹೇಳ್ತಾ ನಿಮ್ಮ ಮುಖದಲ್ಲಿ ಒಂದು ರೀತಿಯಾದ ಯೌವನ ಇರುತ್ತೆ. ಯು ಲುಕ್ ಯಂಗ್, ನಿಮ್ಮಲ್ಲಿ ಚೈತನ್ಯ ಇರುತ್ತೆ. ಎಷ್ಟೇ ವಯಸ್ಸಾಗಿದ್ರೂ ನಿಮ್ಮ ಮಾಸ್ ಕಾರ್ಡಲ್ಲಿರೋ ವಯಸ್ಸಿಗೂ ನೀವು ಮುಖದಲ್ಲಿ ಕಾಣೋ ವಯಸ್ಸಿಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಇದೇ ಮೊದಲನೇ ಚಿಹ್ನೆ. ದಿಸ್ ಇಸ್ ದ ಫಸ್ಟ್ ಸೈನ್. ಆಯಿತು, ನೀವು ನಿಜವಾಗ್ಲೂ ಆಸನ ಅಭ್ಯಾಸವನ್ನು ನಿಷ್ಠೆಯಿಂದ ಅನುಸರಿಸ್ತಾ ಬರ್ತಾ ಇದ್ದೀರಾ ಅಂತ. ಇದನ್ನು ಯಾರು ಮಾಡಲ್ಲ. ಒಂದು 50 ಸತಿ ಹೊಸ ಶರ್ಟ್ಗಳು ತೊಗೋತಾರೆ ಎಲ್ಲ. ಹಿಂಗೆ ಫಿಟ್ ಆಗಬೇಕು, ಹಂಗೆ ಫಿಟ್ ಆಗಬೇಕು. ನಾನು 2010ರಲ್ಲಿ ಯಾವ್ದು ತೊಗೊಂಡಿದ್ದೆ ಅದನ್ನೇ ಉಪಯೋಗಿಸ್ತಾ ಇರೋದು ಇವತ್ತಿಗೂ. ಆಸನ ಅಭ್ಯಾಸ ಮಾಡಿ ಅದ್ರಲ್ಲಿ ಮುಂದೆ ಹೋಗಬೇಕು. ಇವರು ಹಂಗೆ ಹೋಗ್ತಾ ಇಲ್ಲ. ಬೀರ್ನಲ್ಲಿ ಬಟ್ಟೆ ಜಾಸ್ತಿ ಆಗ್ತದೆ. ಯೋಗ ಕ್ಲೋದಿಂಗ್, ಯೋಗಕ್ಕಂತಾನೆ ಒಂದು ಬೀರು ಇರುತ್ತೆ ಬಟ್ಟೆ. ಯೋಗ ಮಾಡೋದು ವರ್ಷಕ್ಕೆ ಒಂದ್ಸತಿ. ನಿತ್ಯ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ಆಸನದಲ್ಲಿ ನಿಮಗೆ ಒಳಗಿಂದ ನಿಮಗೆ ಎಲ್ಲ ಬದಲಾವಣೆ ಆಗುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ. ನೀವು ಸರಿಯಾಗಿ ಆಸನ ಮಾಡಿ, ನಿಮ್ಮ ಆಹಾರ ಪದ್ಧತಿ ಬದಲಾಗತ್ತೆ, ನಿಮ್ಮ ದಿನಚರಿ ಬದಲಾಗತ್ತೆ, ನೀವು ನಿದ್ರೆ ಮಾಡೋ ರೀತಿ ಬದಲಾಗತ್ತೆ, ನಿಮ್ಮ ಸುತ್ತಮುತ್ತ ಇರೋ ಜನ ಬದಲಾಗ್ತಾರೆ, ನಿಮ್ಮ ಪರಿಸರ ಬದಲಾಗತ್ತೆ, ಎಲ್ಲ ಬದಲಾಗತ್ತೆ. ಒಂದು ಕೆಲಸವನ್ನು ಸರಿಯಾಗಿ ಮಾಡಿ, ಮಿಕ್ಕಿದ ಎಲ್ಲ ಯಾವ್ಯಾವ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ತಾನೇ ಸರಿಯಾಗಿ ಆಗ್ತಾ ಹೋಗಿ. ಈ ರೀತಿ ನೀವೆಲ್ಲ ದಿನದಲ್ಲಿ ಒಂದಾದರೂ ಈ ಥರ ಒಂದು ಕೆಲಸ ಇದೆಯಾ ನೀವೇನು ಮಾಡ್ತೀರಾ ಅಂತ. 1 ವರ್ಷ 365 ದಿನಾನು
ಒಂದೇ ಕೆಲಸವನ್ನ ಒಂದೇ ಸಮಯದಲ್ಲಿ ಪ್ರತಿನಿತ್ಯ ಮಾಡಿದಿರ ಯಾವತ್ತಾದ್ರೂ? ಯಾವ್ದಾದ್ರು ಒಂದು ಕೆಲಸ, ಇವಾಗ ನೀವು ಬರೀ ಎದೋಳ್ತೀರಾ ಹಲ್ಲುಚ್ತೀರಾ ಅಂದ್ರೆ ಪ್ರತಿನಿತ್ಯ ಅದೇ ಸಮಯ ಎದ್ದು ಅದೇ ಸಮಯಕ್ಕೆ ಹಲ್ಲುಜ್ಬೇಕು. ಮಾಡಿದಿರಾ? ಒಂದೇ ಒಂದು ಕೆಲಸ ಮಾಡಿ ಸಾಕು. ಇವಾಗ ಎಲ್ಲರೂ ಊಟ ಮಾಡ್ತೀರಾ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಪ್ರತಿನಿತ್ಯ ಅದೇ ಸಮಯದಲ್ಲಿ ಮಾಡಿದಿರಾ? ಆಯ್ತು, ನೀವೇನೇ ಕೆಲಸ ಬೇರೆ ಎಲ್ಲ ಬೇಡ, ನಾನು ಏನೂ ಕೇಳಲ್ಲ. ದಿನ ಹಲ್ಲುಜ್ಜೋದು, ಸ್ನಾನ ಮಾಡೋದು, ಊಟ ಮಾಡೋದು ಎಲ್ಲರೂ ಮಾಡ್ತಾರೆ. ಪ್ರತಿನಿತ್ಯ ಅದೇ ಸಮಯದಲ್ಲಿ ಮಾಡಿದ್ದೀರಾ ನೀವು? ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಸರಿಯಾಗಿ ಮಾಡಿಲ್ಲ ಅಂತ. ಅಲ್ಲೇ ಉಜ್ಬೋದು, ಪ್ರತಿನಿತ್ಯ ಅದೇ ಸಮಯದಲ್ಲಿ ಉಜ್ಬೇಕು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ನಿಯಮಗಳಿಲ್ಲ, ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಖಂಡಿತ ಬರಲ್ಲ. ನೀವು ಸರಿಯಾದ ಸಮಯದಲ್ಲಿ ಇದು ಕೇಳೋಕ್ಕೆ ತುಂಬ ತಮಾಷೆ ಅಂತ ಅನ್ಸುತ್ತೆ, ಆದರೆ ಇದು ಸತ್ಯವಾಗ್ಲೂ ನಿಜ. ನೀವು ಸರಿಯಾದ ಸಮಯಕ್ಕೆ ಎದ್ದು ಹಲ್ಲುಜ್ಲಿಲ್ಲ, ಸ್ನಾನ ಮಾಡಲಿಲ್ಲ, ಸರಿಯಾದ ಸಮಯದಲ್ಲಿ ನೀವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಲಿಲ್ಲ ಅಂದರೆ ನೀವು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮ್ಮ ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ. ನೀವು ಚಿಕ್ಕ ಚಿಕ್ಕ ಕೆಲಸಗಳನ್ನು ನಿಮ್ಮ ದಿನಚರಿಯಲ್ಲಿ ಅದನ್ನ ನಿಷ್ಠೆಯಿಂದ ಮಾಡಿ, ದೊಡ್ಡ ದೊಡ್ಡ ಕೆಲಸಗಳು ತಾನೇ ಆಗ್ತವೆ. ಇವರೆಲ್ಲ ಏನು ಮಾಡ್ತಾರೆ, ಒಂದೇ ದೊಡ್ಡ ಕೆಲಸ ಮಾಡೋಕ್ಕೆ ಕೈ ಹಾಕ್ತಾರೆ, ಊಟದ ಕಡೆ ಗಮನ ನನಗೆ ಸಮಯ ಇಲ್ಲ ಊಟದ ಕಡೆ ಗಮನ ಕೊಡೋಕ್ಕೆ. ದೇಹ ಹೆಂಗೆ ಕೆಲಸ ಮಾಡುತ್ತೆ? ನನಗೆ ನಿದ್ರೆ ಕಮ್ಮಿ, ನಿದ್ರೆ ಮಾಡೋಕ್ಕೆ ನನಗೆ ಸಮಯ ಇಲ್ಲ, ಯಾಕಂದರೆ ಕೆಲಸ ಮಾಡಬೇಕು. ನಿದ್ರೆ ಸರಿಯಾಗಿ ಮಾಡಿದ್ರೆ ತಾನೇ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು. ಯಾವುದಾದ್ರೂ ಒಂದೇ ಒಂದು ಕೆಲಸನ ಪ್ರತಿನಿತ್ಯ 365 ದಿನವೂ ಅದೇ ಸಮಯದಲ್ಲಿ ಅದೇ ಜಾಗದಲ್ಲಿ ಕೂತು ಮಾಡಬೇಕು. ನೀವು ಅದು ಒಂದನ್ನು ಮಾಡಿ ನೋಡಿ, ನಿಮ್ಮಲ್ಲಿರೋ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ವಿಲ್ ಪವರ್ ಹೆಂಗೆ ಜಾಸ್ತಿ ಆಗತ್ತೆ ನೋಡಿ. ಎಲ್ಲೋ ಇಷ್ಟೇ ವ್ಯತ್ಯಾಸ ಇರೋದು ಸಾಧಾರಣ ಜನರಿಗೂ ಸಾಧಕರಿಗೂ, ಬೇರೆ ಏನೂ ವ್ಯತ್ಯಾಸ ಇಲ್ಲ. ನಮ್ಮದು ಮನುಷ್ಯರ ದೇಹನೇ, ಅವ್ರದ್ದು ಮನುಷ್ಯರ ದೇಹನೇ. ನಮ್ಮಲ್ಲಿ ಯಾವ್ಯಾವ ಅಂಗಾಂಗಗಳಿದೆ ಒಳಗೆ, ಅವ್ರಿಗೂ ಅದೇ ತಾನೇ ಇರೋದು. ಅವ್ರಿಗೇನು ಸ್ಪೆಷಲ್ ಆಗೇನೋ ಬೇರೆ ಆ ಥರ ಹೃದಯ ಇದೆಯಾ, ಬೇರೆ ಥರ ನನಗಿರೋ ಹೊಟ್ಟೆನೋ ಒಂದೇ, ನಿಮಗಿರೋ ಹೊಟ್ಟೆನೋ ಒಂದೇ, ಎಲ್ಲ ಒಂದೇ ಒಳಗಿರೋದು. ಮತ್ತು ಏನಕ್ಕೆ ನಮ್ಮ ಹಂತದಲ್ಲಿ ನೀವು ಕೆಲಸ ಕಾರ್ಯಗಳನ್ನು, ಆಲೋಚನೆಗಳನ್ನು ಅನುಸರಿಸೋಕ್ಕಾಗಲ್ಲ? ಕನ್ಸಿಸ್ಟೆನ್ಸಿ ಇಲ್ಲ. ನಾವು ದಿನನಿತ್ಯ ಪ್ರಯತ್ನ ಆಗಬೇಕು. ದಿನನಿತ್ಯ ಪ್ರಯತ್ನ ಹಾಕೋಕ್ಕೆ ಯಾರೂ ತಯಾರೇ ಇರೋದಿಲ್ಲ. ಒಂದೇ ದಿನ ಎಲ್ಲ ಆಗ್ಬಿಡ್ಬೇಕು ಅಂತ ಹೇಳಿದ್ರೆ ಈಗ ಸಾಧ್ಯ? ಈ ನ್ಯೂ ಇಯರ್ ಎಲ್ಲ ಮಾಡ್ತಾರಲ್ಲ, ಒಂದಿನದಲ್ಲೇ ಬದಲಾಗ್ಬಿಡ್ತೀನಿ ಎಲ್ಲ. ನಾನು ಜನವರಿ 1 ಇವಾಗ ಜನವರಿ 1ನೇ ತಾರೀಕಿಂದ ಇವಾಗ ಪೂರ್ತಿ ವರ್ಷದ ಕೊನೆ ತನಕ ಎಲ್ಲ ಅನುಸರಿಸ್ಕೊಂಡ್ಬರ್ತೀನಿ ಅಂತ. 2ನೇ ದಿನ ಅಷ್ಟೇ, 3ನೇ ದಿನದಿಂದ ಡಮಾರ್. ಜನವರಿ 1ರಿಂದ ಎದ್ದೇಳ್ತೀನಿ ಕರೆಕ್ಟಾಗಿ. ಈ ಜನವರಿ ಶುರು ಮಾಡಬೇಕು ಅಂದರೆ ಸೆಪ್ಟೆಂಬರಿಂದ ಶುರು ಮಾಡ್ಕೋಬೇಕು ನೀವು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳು ತಯಾರಿ ಆಗ್ಬೇಕು ನಿಮಗೆ. ಅದು ಮಾಡಲ್ಲ. 31ನೇ ತಾರೀಕು ರಾತ್ರಿ ಶುರು ಮಾಡ್ತಾರೆ, ನಾನು ಇದನ್ನ ಜನವರಿ ನಾಳೆ ಬೆಳಗ್ಗೆಯಿಂದ ಇದನ್ನ ಮಾಡ್ತೀನಿ ಅಂತ. ಹೆಂಗಾಗತ್ತೆ? ರಾತ್ರಿ ಎಲ್ಲ ಆಚರಣೆ ಮಾಡಿ ಆಮೇಲೆ ಒಂದು ಬೆಳಗ್ಗಿನ ಜಾವ ಮಲ್ಕೋತಾರೆ. 1ನೇ ತಾರೀಕು ಬೆಳಗ್ಗೆ ಮಲ್ಕೊಂಡು 2ನೇ ತಾರೀಕು ರಾತ್ರಿ ಎದ್ದೇಳ್ತಾರೆ. ಅಲ್ಲೇ ಹೊರಟೋಯ್ತು. ಯಾವ ಕೆಲಸದಲ್ಲಿ ಆಸಕ್ತಿ ಇರುತ್ತೆ ಅದು ಕಷ್ಟ ಆದರೂ ಪರವಾಗಿಲ್ಲ, ಸಮಯ ಕೊಟ್ಟು ಅದನ್ನು ಅನುಸರಿಸ್ತಾ ಬರಬೇಕು. 1-2-3 ವರ್ಷ ಜೀವನದಲ್ಲಿ ಕಷ್ಟಪಡೋಕ್ಕೆ ಯಾರೂ ತಯಾರೇ ಇಲ್ಲ. ನನಗೆ ಯಾವಾಗಲೂ ಸುಖನೇ ಬೇಕು ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ? ಇವ್ರಿಗೂ ಬಲವಂತವಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕೆಲಸಗಳನ್ನು ಮಾಡಿ ಅಂತ. ಭಾನುವಾರ ಬರ್ತಾರೆ, ಪೂರ್ತಿ ಇಲ್ಲೇ ಇರಬೇಕು, 6 ದಿನಗಳಲ್ಲೂ ಬರಬೇಕು. ಯಾಕೆ? ಅವ್ರು ಅದರಿಂದ ಹೊರಗೆ ಬರಬೇಕು ಅಂದರೆ ಅದರಿಂದ ಆ ಕೆಲಸವನ್ನು ಮುಗಿಸಾದ್ಮೇಲೆ ಯಾವ ಸಮಯ ಇರುತ್ತೆ ಅದನ್ನು ಮುಂದೆ ಏನು ನೀವು ಯಾವ ಹಂತಕ್ಕೆ ನೀವು ಹೋಗಬೇಕು ಅಂದ್ಕೊಂಡಿದ್ರೆ ಆ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಬೇಕು. ಭಾಳ ಮುಖ್ಯ ಆಗ. ನಾನು ಎಷ್ಟೊಂದು ಕೆಲಸಗಳನ್ನು ಅನುಸರಿಸ್ತೀನಿ, ನನಗೆ ಆಸಕ್ತಿನೂ ಇಲ್ಲ, ಆದರೆ ಅದು ಅನುಸರಿಸ್ಬೇಕು. ಯಾಕಂದರೆ ಅವಶ್ಯಕತೆ ಇದೆ. ಆಸಕ್ತಿಗೂ ಅವಶ್ಯಕತೆ ಇರೋದು ಇದೇ ವ್ಯತ್ಯಾಸ. ಎಷ್ಟೊಂದು ಸತಿ ನಮಗೆ ಆಸಕ್ತಿ ಇರಲ್ಲ, ಆದರೆ ಆ ಸಮಯದಲ್ಲಿ ಅದನ್ನು ಅನುಸರಿಸೋದು ಬಹಳ ಅವಶ್ಯಕತೆ ಇರುತ್ತೆ. ಮಾಡಿ ಮುಗಿಸಿ. ಸಾಯ ತನಕ ಅವಶ್ಯಕತೆ ಇರಲ್ಲ ಏನೂ, ಮಾಡಿಬಿಡಿ. ಆವಾಗ ಇದು ಮಾಡಿ ಒಂದು ಹಂತಕ್ಕೆ ಹೋಗ್ತೀರಾ. ಆಗ ಮುಂಚೆ ಏನು ಮಾಡ್ತಾಯಿದ್ರೆ ಪೂರ್ತಿಯಾಗಿ ಬಿಟ್ಬಿಡ್ಬೋದು ನೀವು. ನಾನು ಬೆಳಗ್ಗೆ 9ರಿಂದ 7 ಗಂಟೆ ತನಕ ಕೆಲಸ
ಒಂದು ಕೆಲಸವನ್ನು ಮಾಡ್ತೀನಿ. 7 ಗಂಟೆ ಆದ್ಮೇಲೂ ಮಾಡ್ಬೇಕಂದ್ರೆ ಖಂಡಿತ ಮಾಡಲೇಬೇಕು. ಯಾವಾಗ ನೀವು 9ರಿಂದ 7 ಗಂಟೆ ತನಕ ಏನು ಮಾಡ್ತಾ ಇದ್ರೆ ಅದರಿಂದ ಹೊರಗೆ ಬರ್ಬೇಕಂತ ಹೇಳಿದ್ರೆ, ಯಾವಾಗ ನೀವು ಬಿಡುವಾಗಿರ್ತೀರ ಅವಾಗ ಕೆಲಸವನ್ನು ಅನುಸರಿಸಲೇಬೇಕು. ಅವು ಜಾಸ್ತಿ ಆಯಿತು ಕೆಲಸ ಖಂಡಿತ, ಆದರೆ ಆಯ ತನಕ ಇರಲ್ಲ ಇದು. 1, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, ಇನ್ನು ಮುಂದೆ ಇರೋ 23 ವರ್ಷ ನೆಮ್ಮದಿಯಾಗಿರ್ಬೋದಲ್ವಾ?